ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲಾರಿಗೂ ಸ್ವಾಗತ. ನಾ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತೆ ಸೊಪ್ಪಿನ ಪಲ್ಯನ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ ನಾವ್ ಹೆಂಗ್ ಮಾಡ್ತೇವ ಅಂತ ಹೇಳಿ ತೋರ್ಸಾಂತೇನಿ. ಇವಾಗ ನಾನ ತೋರ್ಸಾಕತ್ತಿರೋ ಮೆಂತೆ ಸೊಪ್ಪಿನ ಪಲ್ಯನ ಎಲ್ಲಾರು ಮಾಡೇ ಇರ್ತೀರಿ. ಆದ್ರ ಇಲ್ಲೇ ಅಡುಗೆನ ಯಾರಿಗೆ ಮಾಡಾಕ ಬರಂಗಿಲ್ಲ ಮತ್ತ ಯಾರ ಅಡುಗೆನ ಕಲಿಯಾಕತ್ತಿರಲ್ಲ ಅವ್ರಿಗೋಸ್ಕರ ಈ ನನ್ ವಿಡಿಯೋ. ಸೊ ಹಂಗಾರ ತಡಾ ಮಾಡುದ್ಲೇನ ಮೆಂತೆ ಸೊಪ್ಪಿನ ಪಲ್ಯನ ಹೆಂಗ್ ಮಾಡೋದಂತ ಹೇಳಿ ನೋಡುನ್ ಬರ್ರಿ. ನಾ ಇಲ್ಲೇ ಮೆಂತೆ ಪಲ್ಯ ಮಾಡೋದಕ್ಕ ಒಂದ್ ಪಾತ್ರೆನ ಇಟ್ಟಿದ್ದೇನಿ ಒಲಿ ಮ್ಯಾಗ ಒಂದ್ ಪಾತ್ರೆನ ಇಟ್ಬಿಟ್ಟ ಅದಕ್ಕ ಸ್ವಲ್ಪ ನೀರನ್ನ ಹಾಕಿದೇನಿ. ನೀರ ಚೆನ್ನಾಗಿ ಹೆಸರು ಬರ್ಬೇಕ. ಸೊ ನೋಡಾಕತ್ತಿರ್ಬಹುದ್ ನೀರಂತೂ ಕುದಿಯಾಕತ್ತಾವ. ನಾ ಇಲ್ಲೇ 1 ಕಪ್ ಆಗುವಷ್ಟ ಹೆಸರು ಬ್ಯಾಳಿನ ತಗೊಂಡಿದ್ನಿ. ಅದಕ್ಕ ಕುದಿತಿರುವಂತ ನೀರಿಗೆ ಹಾಕಾತೇನಿ. ಹಾಕಿದ್ಮ್ಯಾಗ ಉರಿನ ಲೋ ಫ್ಲೇಮ್ ಒಳಗ ಇಟ್ಬಿಟ್ಟ ಒಂದ್ 15 ನಿಮಿಷನಾದ್ರೂ ಕುದಿಸ್ಕೊಳ್ಬೇಕು. ಜಾಸ್ತಿ ಹಣ್ಣಗೇನ್ ಕುದಿಸ್ಕೊಳಕ್ ಹೋಗ್ಬ್ಯಾಡ್ರಿ. ಅಷ್ಟ ಜಾಸ್ತಿ ಹಣ್ಣಗೆ ಕುದಿಸ್ಕೊಂಡ್ರ ರುಚಿ ಆಗೋದಿಲ್ಲ ಪಲ್ಯ. ಹಿಂಗಾಗಿ ನಾನ ತೋರಿಸ್ತೇನಿ ಅಲ್ಲಿವರೆಗೂ ಕುದಿಸ್ಕೊಂಡ್ರ ಸಾಕು. ನಾ ಇಲ್ಲಿ 1 ಕಟ್ ಆಗುವಷ್ಟ ಮೆಂತೆನ ತಗೊಂಡಿದ್ದೆ. ಮೆಂತೆ ಸೊಪ್ಪನ್ನ ನೋಡ್ರಿಲೆ ನಾನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೇನಿ. ಆಮೇಲೆ ನಾವ್ ಇದನ್ನ ಕಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಷ್ಟ ಇದ್ಬಿಟ್ರೆ ಬಾಳ ಎಲೆ ಎಲೆ ಆಗ್ಬಿಡತ್ತ. ಹಂಗಾಗಿ ಕಟ್ ಮಾಡ್ಕೊಂಡ್ರ ಪಲ್ಯ ರುಚಿ ಆಗ್ತೇತಿ. ನಮ್ ಉತ್ತರ ಕರ್ನಾಟಕದ ಸೈಡ್ ನಾವ್ ಇದೇ ರೀತಿನ ಮಾಡ್ತೇವಿ. ಉತ್ತರ ಕರ್ನಾಟಕದ ರೆಸಿಪಿಗಳನ್ನೆಲ್ಲಾ ನೋಡ್ಬೇಕಂತಂದ್ರ ಮೊದಲ ಇನ್ನ ಯಾರ್ಯಾರು ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾವ್ ನಮ್ ಮನ್ಯಾಗ ಯಾವ ರೀತಿ ಮೆಂತೆ ಪಲ್ಯ ಮಾಡ್ತೇವ ಅದ ರೀತಿನ ನಿಮ್ಗ ತೋರ್ಸಾತೇನಿ. ಬಾಳ ಸಿಂಪಲ್ ಆಗೇ ಮಾಡ್ಬೋದು ಇದನ್ನ. ನೋಡಾಕತ್ತಿರ್ಬಹುದ್ ಈ ರೀತಿ ಸಣ್ಣಗೆನ ಕಟ್ ಮಾಡೇ ತಗೋಬೇಕು. ನಾ ಇಷ್ಟು ಮೆಂತೆ ಸೊಪ್ಪನ್ನು ಕೂಡ ಇದೇ ರೀತಿ ಕಟ್ ಮಾಡೇ ಇಟ್ಕೋತೇನಿ. ಸೊ ನೋಡ್ರಿ ಇಲ್ಲಿ ನಾ ಎಲ್ಲಾನು ಕೂಡ್ಸಿ ಸಣ್ಣಗೆನ ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡಾಕತ್ತಿರ್ಬಹುದ್ ಈ ರೀತಿ ಕಟ್ ಮಾಡಿರ ರುಚಿ ಆಗ್ತೇತಿ ಪಲ್ಯ. ನಾ ಇಲ್ಲೇ ಒಂದ್ 4 ರಿಂದ 5 ಮೆಣಸಿನಕಾಯಿನ ತಗೊಂಡಿದ್ದೀನಿ. ಒಂದ್ ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟ ಈ ಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಾತೇನಿ. ನೆಕ್ಸ್ಟ್ ನಾ ಇಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಹಾಕಾತೇನಿ. ಎರಡನ್ನೂ ಕೂಡಿಸಿ ಚಂದಗೆ ಒಮ್ಮೆ ಗ್ರೈಂಡ್ ಮಾಡ್ಕೊಂಡ ತಗೋಬೇಕು. ಸೊ ನಾನ ಗ್ರೈಂಡ್ ಮಾಡ್ಕೊಂಡ ಬಂದಿದ್ದೇನಿ. ನೀವ ಮೆಣಸಿನಕಾಯಿ ಮತ್ತ ಬೆಳ್ಳುಳ್ಳಿಯನ್ನ ಕಲ್ಲಲ್ಲಾದ್ರೂ ಕುಟ್ಟಿ ತಗೋಬಹುದು. ಇಲ್ಲಪ್ಪಾ ಅಂತಂದ್ರ ಈ ರೀತಿ ತರಿಯಾಗಿ ಗ್ರೈಂಡ್ ಕೂಡ ಮಾಡ್ಕೋಬಹುದ. ನಾ ಇಲ್ಲೇ ಕಲ್ಲಲ್ಲಿ ಕುಟ್ಟಿ ಮಾಡಾಕತ್ತಿಲ್ಲ, ಗ್ರೈಂಡ್ ಮಾಡಿ ತಗೊಂಡಿದೀನಿ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡಣ. ಸೊ ಬೇಳೆನ ಕುದಿಯಾಕ ಇಟ್ಟಿದ್ದಿ. ಬೇಳೆ ಕುದ್ದಾವ ಇಲ್ಲಂತ ನೋಡುಣ. ಬೇಳೆ ಕರೆಕ್ಟ್ ಆಗಿ ಕುದ್ದಿದಾವ ಇಲ್ಲ ಅಂತ ಹೇಳಿ ಈ ರೀತಿ ಕೈಯಿಂದನ ಚೆಕ್ ಮಾಡ್ಕೊಳ್ಬೇಕು. ಸೊ ಇವಾಗ ಪರ್ಫೆಕ್ಟ್ ಆಗಿ ಕುದ್ದಾವ ಹೆಸರು ಬೇಳೆ. ನಾ ಇಲ್ಲಿ ಹೆಸರು ಬೇಳೆಯಿಂದ ಮಾಡಿ ತೋರ್ಸಾಕತ್ತೇನಿ. ನೀವು ಬೇಕಾದ್ರ ತೊಗರಿ ಬೇಳೆಯಿಂದನೂ ಮಾಡಬಹುದು. ಅದರಿಂದಾನು ಕೂಡ ರುಚಿ ಆಗ್ತೇತಿ. ಇದನ್ನ ಗ್ಯಾಸ್ ಆಫ್ ಮಾಡ್ಬಿಟ್ಟ ಸೈಡಿಗೆ ತೆಗದ ಇಟ್ಕೊಳಕತ್ತೇನಿ. ನಾ ಇಲ್ಲಿ ಒಲಿ ಮ್ಯಾಲ ಒಂದ್ ಬ್ಯಾರೆ ಪಾತ್ರೆನ ಇಟ್ಕೊಂಡಿದೀನಿ. ಅದಕ್ಕ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಬೇಕು. ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟ ಅಡುಗೆ ಎಣ್ಣೆನ ಹಾಕಾತೇನಿ ನಾ ಇಲ್ಲಿ. ಎಣ್ಣೆ ಚಲೋತೆಗೆ ಕಾಯ್ಬೇಕು. ಚಲೋತೆಗೆ ಕಾದ ನಂತರ ನಾ ಇಲ್ಲಿ ಸಾಸಿವೆನ ಹಾಕೊಳತೇನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಮತ್ತೆ ಖಾರಾನ ಹಾಕಾತೇನಿ. ಖಾರ ಮತ್ತ ಬೆಳ್ಳುಳ್ಳಿಯನ್ನ ಎಣ್ಣೆ ಒಳಗ ಫ್ರೈ ಮಾಡ್ಕೊಳ್ಬೇಕು. ಒಂದ್ 30 ಸೆಕೆಂಡ್ ಆದ್ರೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕ ನಾವ ಈರುಳ್ಳಿ ಅದು ಏನು ಬಳಸಾಕತ್ತಿಲ್ಲ. ಪಕ್ಕಾ ಉತ್ತರ ಕರ್ನಾಟಕದ ಶೈಲಿ ಒಳಗ ನಾವ್ ನಮ್ಮ ಮನ್ಯಾಗ ಹೆಂಗ್ ಮಾಡ್ತೇವ ಅಂತ ಹೇಳಿ ತೋರ್ಸಾತೇನಿ. ಫ್ರೈ ಆದ್ಮ್ಯಾಗ ನಾವಿಲ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಮೆಂತೆನ ಹಾಕಾಕತ್ತೇನಿ. ಮೆಂತೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ತಗೊಬೇಕು. ಕಟ್ ಮಾಡ್ಬಿಟ್ಟ ತೊಳೆದ ಇಟ್ಕೊಂಡಿದ್ನಿ ಮೆಂತೆ ಸೊಪ್ಪನ್ನ. ಅದನ್ನ ನಾನಿಲ್ಲೇ ಇದಕ್ಕ ಸೇರ್ಸಾತೇನಿ. ಇವಾಗ ನೋಡಾಕತ್ತಿರ್ಬೋದ್ ನೀವ. ಮೆಂತೆ ಸೊಪ್ಪನ್ನ ಹಾಕಿದ್ಮ್ಯಾಗ ನಾವ್ ಈ ರೀತಿ ಒಂದ್ ತವಡ್ ತಗೊಂಡ ತಿರುಗಾಡ್ಬೇಕು. ಮೆಂತೆ ಸೊಪ್ಪನ್ನ ಎಣ್ಣಿ ಒಳಗ 1 ನಿಮಿಷನಾದ್ರೂ ತಾಳಿಸ್ಕೊಳ್ಬೇಕು. ಆಮೇಲೆ ನಾವ ಕುದಿರ್ತಕ್ಕಂತ ಬೇಳೆನ ಹಾಕ್ಬೇಕು. ಅವಾಗ ರುಚಿ ಆಗ್ತೈತಿ.
ಇದಕ್ಕ ಇವಾಗ ನಾವ ಕುದಿಸಿ ಇಟ್ಕೊಂಡಿರ್ತಕ್ಕಂತಹ ಬೇಳೆನ ಹಾಕಾತೇನಿ. ನಾನ್ ಮೊದ್ಲಿಗೆ ಹೇಳಿದಾಗ ಬೇಳೆನ ಜಾಸ್ತಿ ಕುದಿಸಬಾರ್ದು, ಅದನ್ನ ನೆನಪಿಟ್ಕೊಳ್ಳಿ. ಬೇಳೆನ ಜಾಸ್ತಿ ಕುದಿಸಿದ್ರೆ ಮಾತ್ರ ಮೆಂತೆ ಪಲ್ಯ ಚಲೋ ಆಗುದಿಲ್ಲ. ಹೆಸರು ಬೇಳೆನ ಹಾಕಿದ್ಮ್ಯಾಗ ಎಲ್ಲಾನು ಸೇರ್ಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಎರಡೂನು ಸೇರ್ಸಿ ಮತ್ತೆ ಒಂದ್ 2 ನಿಮಿಷವರೆಗೂ ಬೇಯಿಸ್ಬೇಕು. ನಾ ಇಲ್ಲೇ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕತೇನಿ. ಸೊಪ್ಪಿನ ಪಲ್ಯಕ್ಕ ಜಾಸ್ತಿ ಉಪ್ಪನ್ನ ಹಾಕಾಕ ಹೋಗ್ಬಾರ್ದು. ಯಾವುದೇ ಸೊಪ್ಪಿನ ಪಲ್ಯ ಆದ್ರೂ ಉಪ್ಪ ಜಾಸ್ತಿ ತಗೊಳಂಗಿಲ್ಲ, ಹಿಂಗಾಗಿ ಸ್ವಲ್ಪನ ಹಾಕ್ಬೇಕು. ಉಪ್ಪನ್ನ ಹಾಕಿದ್ಮ್ಯಾಗ ಒಮ್ಮೆ ಹಿಂಗ ಕೈ ಆಡಿಸ್ಕೋಬೇಕು ಸೌಟಿಂದ. ನೆಕ್ಸ್ಟ್ ನಾ ಇದಕ್ಕ ಸ್ವಲ್ಪ ಅರಿಶಿಣನ ಹಾಕಾತೇನಿ. ಅರಿಶಿಣನ ಹಾಕಿದ್ಮ್ಯಾಗ ಕೂಡ ಒಮ್ಮೆ ಹಿಂಗ ಕೈ ಆಡಿಸ್ಬೇಕು. ಈ ಮೆಂತೆ ಪಲ್ಯ ಜೋಡಿ ಬಿಸಿ ಬಿಸಿ ರೊಟ್ಟಿ ಇದ್ವು ಅಂದ್ರಂತೂ ಭಾರಿ ಮಸ್ತ್ ತಿನ್ನಾಕಿರ್ತೈತಿ. ಒಂದ್ ರೊಟ್ಟಿ ತಿನ್ನಾರು ಕೂಡ 2 ರೊಟ್ಟಿ ತಿಂತಾರ, ಅಷ್ಟು ರುಚಿ ಆಗ್ತೈತಿ ಪಲ್ಯ ಅಂತ ಹೇಳ್ಬೋದು. ಇನ್ನೇನ 1 ನಿಮಿಷ ಇದನ್ನ ಕುದಿಸ್ಕೊಂಡ್ಬಿಟ್ರ ಮುಗೀತು, ಮೆಂತೆ ಪಲ್ಯ ರೆಡಿ ಆಗ್ತೈತಿ. ಸೊ ನೋಡಾಕತ್ತಿರ್ಬೋದು ನೀವಾಗ ನಾನ ಕರೆಕ್ಟ್ ಆಗಿ ಎಲ್ಲಾ ಆಗೈತಿ. ನೀರನ್ನು ಕೂಡ ಆಗ್ಲಿ ಎಷ್ಟಿತ್ತ ಇವಾಗ ಇಲ್ಲ ಅಂತ ನೋಡಾಕತ್ತಿರಲ್ಲ. ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಇವಾಗ ಮೆಂತೆ ಪಲ್ಯ ಅಂತ ಹೇಳ್ಬಹುದು. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಥವಾ ನಮ್ಮ ಊರೊಳಗ ನಾವ ಈ ರೀತಿ ಮೆಂತೆ ಪಲ್ಯನ ಮಾಡ್ತೇವಿ. ನಿಮ್ ಊರಾಗ ನೀವ ಹೆಂಗ್ ಮೆಂತೆ ಪಲ್ಯ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಸೊ ಹಂಗಾರ ಉತ್ತರ ಕರ್ನಾಟಕದ ಶೈಲಿ ಒಳಗ ಮೆಂತೆ ಸೊಪ್ಪಿನ ಪಲ್ಯನ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬಂದ್ರಲ್ಲ. ಈ ನನ್ ವಿಡಿಯೋ ನಿಮ್ಗೇನ್ರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದೇ ರೀತಿಯ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳನ್ನ ನೋಡ್ಬೇಕಂತಾದ್ರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಾನ್ ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗ ಮೊದ್ಲು ಬರ್ತೈತಿ. ಧನ್ಯವಾದಗಳು.